ಅಬ್ಬಬ್ಬಬ್ಬಬ್ಬ ಎಂಥ ದೊಡ್ಡ ಮನಸ್ಸು ನಮ್ಮ ರಾಜ್ಯ ಸರ್ಕಾರದ್ದು. ಮೆಚ್ಚಬೇಕು ಅವ್ರ ದೊಡ್ಡ ಮನಸ್ಸಿಗೆ. ಮನೇಲೆ ತಿನ್ನಕ್ಕೆ ಒಂದು ತುತ್ತು ಅನ್ನ ಇಲ್ಲ ಅಂದ್ರೂ ಕೂಡ ಮನೆಗೆ ಬಂದ ಅತಿಥಿಗೆ ಮೋಸ ಮಾಡಬಾರ್ದು ಅಂತ ಅಂಗಡಿಲಿ ಹೋಗಿ ಸಾಲ ಮಾಡಿ ತಂದು ಅಡುಗೆ ಮಾಡಿ ಬಡಿಸಿದ್ರಂತೆ. ಹೇಳ್ಕೊಬಾರ್ದಂತ ಅವ್ರ ಹತ್ರ ನಮಗೆ ಕಷ್ಟ ಇದೆ ಅಂತ. ಸೊ ಅಂಥ ಪರಿಸ್ಥಿತಿಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಬಂದಿದೆ. ನಮ್ಮದೇ ರಾಜ್ಯದಲ್ಲಿರುವಂತಹ ಎಷ್ಟೋ ಜನರು ಬೆಂಗಳೂರಲ್ಲಿ ನಿಲ್ಸಿರೋದು ಹೌದು. ಎಷ್ಟೋ ಜನ ಮನೆ ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಸರಿಯಾದ ಮೂಲ ಸೌಕರ್ಯಗಳಿಲ್ಲ. ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು, ತಾಲೂಕುಗಳಿಂದ ಆಗಿರ್ಬೋದು, ಒತ್ತುವರಿ ಜಾಗದಲ್ಲಿ ಅಂದ್ರೆ ಏನು ಬೇರೆ ಬೇರೆ ಪ್ರದೇಶ ಆಯ್ತು ಅಲ್ಲಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಒಂದಷ್ಟು ಗುಡಿಸ್ಲು ಹಾಕೊಂಡು ಬದುಕಿದ್ದಂಥವ್ರ ಇಲ್ಲಿ ಇರಬಾರ್ದು, ಇದು ಒತ್ತುವರಿ ಜಾಗ ಅಂತ ಅವ್ರ ಮನೆಗಳನ್ನ ಕಸ್ಕೊಂಡು ಬೀದಿ ಪಾಲ್ ಮಾಡಿದ್ದಂಥದ್ದಿದೆ. ಆದ್ರೆ ಬೀದಿ ಪಾಲ್ ಮಾಡಿದವ್ರಿಗೆ ಯಾವುದೇ ರೀತಿ ರಕ್ಷಣೆ ಸಿಕ್ಕಿಲ್ಲ, ಅಥವಾ ನಾವು ನಿಮ್ಗೆ ಹಿಂಗಾಗ್ಬಿಟ್ಟಿದಿಲ್ಲ, ನಿಮ್ಗೆ ವಸತಿ ಇಲ್ಲ, ಮೂಲಸೌಕರ್ಯ ಇಲ್ಲ, ನಾವು ಕಲ್ಪಿಸ್ಕೊಡ್ತೀವಿ ಅಂತ ಯಾವತ್ತೂ ಅವ್ರ ಮನ್ಸಲ್ಲಿ ಬರಲಿಲ್ಲ. ಆದ್ರೆ ಈ ಸಲ ಬಾಂಗ್ಲಾದೇಶದಿಂದ ಬಂದವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆನ ಕಲ್ಪಿಸ್ಕೊಡಕ್ಕೆ ಸರ್ಕಾರ ಮುಂದಾಗಿದೆ. ಇಂಥ ಸೂಪರ್ ಮನಸ್ಥಿತಿ ಅಲ್ಲ ಅವ್ರದ್ದು. ನಮ್ಮಲ್ಲೇ ಬಡತನ, ನಿರುದ್ಯೋಗ, ಏನು ಸರಿಯಾಗಿ ಮೂಲ ಸೌಕರ್ಯ ಇಲ್ಲ, ಸರಿಯಾದ ಫೆಸಿಲಿಟೀಸ್ ಏನೂ ಇಲ್ದೇನೆ ಒದ್ದಾಡ್ತಿದ್ದಾರೆ. ಆದ್ರೂ ವಿದೇಶದಿಂದ ಬಂದಂತಹ ವಲಸಿಗರಿಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ಕೊಡೋಕೆ ತಯಾರಾಗಿದ್ದಾರೆ. ಅಲ್ಲಿ ಬಂದವರು ಆಲ್ರೆಡಿ ಇವಾಗ ಎಲ್ಲಾ ಕಡೆನೂ ನಮ್ಗೆ ಏನು ನಮ್ಮ ರಾಜ್ಯ ನಮ್ಗೆ ಮೋಸ ಮಾಡ್ತಿದೆ ಅನ್ನೋದು ಆಗ್ತಾ ಇದೆ. ಅಂಡ್ ಅವ್ರು ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯದವರಿಗೆ ಸರಿಯಾಗಿ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಇನ್ನು ಬೇರೆ ರಾಜ್ಯದವರಿಗೆ ಕೊಡೋಕೆ ಮುಂದಾಗಿದ್ದಾರೆ ಅನ್ನೋದು ಎಲ್ರ ಪ್ರಶ್ನೆ ಸರಿನೇ. ನಂದು ಅದು ಪ್ರಶ್ನೆ ಇದೆ. ಯಾಕಂದ್ರೆ ನಮ್ಮಲ್ಲಿರೋರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡದೇ ಇರೋಂಥವ್ರು ಬೇರೆ ಬೇರೆ ಕಡೆಯಿಂದ ಅಕ್ರಮ ವಲಸೆ ಬಂದಿರೋರಿಗೆ ಕೊಡ್ತಿದ್ದಾರೆ ಅಂದ್ರೆ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಏನು ಕೊಡಬೇಕು ಅದು ಓಕೆ. ಅಕ್ರಮ ವಲಸೆ ಅನ್ನೋದು ನಮ್ಮ ಭಾರತದೊಳಗೆ ಅವರು ಹೇಗೆ ಬಂದ್ರು, ಇದನ್ನು ನಾವು ನೋಡ್ಬೇಕಾಗತ್ತೆ. ವಿದೇಶಾಂಗ ವ್ಯವಹಾರ ಇರೋದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ, ಗಡಿ ಭದ್ರತೆ ಅನ್ನೋದು ಇರೋದು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ, ಸರಿಯಾದ ಸಮಯ ಅಂದ್ರೆ ವೀಸಾ, ಪಾಸ್ಪೋರ್ಟ್ ಇದ್ರದ್ದೆಲ್ಲ ಭದ್ರತೆ ಇರೋದು ಕೂಡ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ. ಅಂದ್ರೆ ನಮ್ಮ ದೇಶದ ಭದ್ರತೆ ಎಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ನಾವು ರಾಜ್ಯ ಸರ್ಕಾರನ ಪ್ರಶ್ನೆ ಮಾಡ್ತೀವಿ, ನೀವು ಹೆಂಗೆ ಅಕ್ರಮ ವಲಸೆ ಬಂದಿರೋರಿಗೆ ಇಷ್ಟು ವರ್ಷ ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಇವಾಗ ಮನೆಗಳನ್ನ ಕೊಡ್ತಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡ್ಬೋದು. ಆದ್ರೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವ್ರು ಯಾರು ಅಂದ್ರೆ ಅಕ್ರಮ ವಲಸೆ ಬರೋದಕ್ಕೆ, ಅಕ್ರಮ ವಲಸೆ ಬರುವಷ್ಟು ನಮ್ಮಲ್ಲಿ ಭದ್ರತೆ ಹಾಳಾಗಿದ್ಯಾ? ಹಂಗಾದ್ರೆ ನಮ್ಮ ದೇಶದ ಭದ್ರತೆ ಕತೆ ಏನಾಗ್ತಾ ಇದೆ? ಇವತ್ತು ನಾವು ರಾಜ್ಯ ಸರ್ಕಾರನ ಎಷ್ಟು ಪ್ರಶ್ನೆ ಮಾಡ್ತೀವೋ ಅಷ್ಟೇ ಪ್ರಶ್ನೆನ ಕೇಂದ್ರ ಸರ್ಕಾರಕ್ಕೂ ಮಾಡಬೇಕಾಗತ್ತೆ. ಯಾಕಂದ್ರೆ ಬೇರೆ ದೇಶದಿಂದ ನಮ್ಮ ದೇಶದೊಳಗೆ ಬರ್ತಾ ಇದ್ದಾರೆ ಅಂತ ಅಂದಾಗ ಅದು ಸಂಪೂರ್ಣವಾಗಿ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ ಇರುವಂತದ್ದಲ್ವಾ. ಇವತ್ತು ಪಾಸ್ಪೋರ್ಟ್ ಆಗಿರ್ಬೋದು, ವೀಸಾ ಆಗಿರ್ಬೋದು, ನಮ್ಮ ಏನು ಬಾರ್ಡರ್ ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು, ಅಥವಾ ವಿದೇಶಾಂಗ ವ್ಯವಹಾರ ಆಗಿರ್ಬೋದು, ಇಂಥದ್ದೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ ಇರುವಂಥದ್ದು. ಇದನ್ನೆಲ್ಲ ಅಂದ್ರೆ ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಿದ್ದಾರೆ, ಯಾವ ರೀತಿ ದೇಶನ ಕಾಯ್ತಾ ಇದ್ದಾರೆ, ಯಾವ ರೀತಿ ನಮ್ಮ ದೇಶದ ರಕ್ಷಣೆಗೆ ಮುಂದಾಗಿದ್ದಾರೆ. ಬಂದವ್ರಿಗೆ ನಕಲಿ ಸರ್ಟಿಫಿಕೇಟ್ ಮಾಡ್ಕೊಡ್ಬೇಕಾದ್ರೇನು ಅವರ ಒಂದು ಮೂಲ ಏನು ದಾಖಲಾತಿ ಇಲ್ದೇನೆ ಬೇರೆ ಬೇರೆ ರೀತಿಯ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಅಥವಾ ವೋಟರ್ ಐಡಿ ಆಗಿರ್ಬೋದು, ಇಂಥದನ್ನೆಲ್ಲ ಹೇಗೆ ಮಾಡ್ಕೊಡ್ತಾರೆ? ದಾಖಲಾತಿಗಳನ್ನೆಲ್ಲ ಪರಿಶೀಲನೆ ಮಾಡಲ್ವಾ? ಎಲ್ಲರೂ ಕೂಡ ಬರೀ ನಕಲಿ ದಾಖಲಾತಿಗಳನ್ನ ಇಟ್ಕೊಂಡು ಬದುಕ್ತಿದ್ದಾರೆ ಅಂದ್ರೆ ಅಕ್ರಮ ವಲಸೆ ಬರುವಷ್ಟು ನಮ್ಮ ದೇಶದ ಭದ್ರತೆ ಹಾಳಾಗಿದೆ ಅಂದ್ರೆ ನಾವು ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಇವತ್ತು ನಾವು ರಾಜ್ಯ ಸರ್ಕಾರನ ಅಷ್ಟೇ ದೂಷಣೆ ಮಾಡೋದಲ್ಲ, ಕೇಂದ್ರ ಸರ್ಕಾರನೂ ಕೂಡ ದೂಷಣೆ ಮಾಡಬೇಕಾಗುತ್ತೆ. ಬಿಕಾಸ್ ಎಲ್ಲಾ ದೇಶದ ಭದ್ರತೆಯನ್ನ ತನ್ನ ಉತ್ತುಂಗ ಮಟ್ಟದಲ್ಲಿ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು ಅದು. ಅಂದ್ರೆ ಅತಿ ಹೆಚ್ಚು ರಾಜ್ಯ ಸರ್ಕಾರಕ್ಕಿಂತ ಈ ಏನು ವಿದೇಶಾಂಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಥವಾ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಚಾರಗಳು, ಎಲ್ಲಾ ವ್ಯವಹಾರಗಳು ಸೆಂಟ್ರಲ್ ಗವರ್ಮೆಂಟ್ ಕೈಯಲ್ಲಿ ಇರಬೇಕಾದ್ರೆ ಅವರು ಯಾವ ರೀತಿ ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ, ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದಾರೆ ಇಲ್ಲಿ ಜನಕ್ಕೆ, ಅಥವಾ ಹೆಂಗೆ ಹೇಳೋದು? ನಮ್ಮ ದೇಶದಲ್ಲಿ ಭದ್ರತೆನೇ ಸರಿ ಇಲ್ಲ ಅಂತ ಅಂದ್ಮೇಲೆ ನಾವು ಏನು ಹೇಳಕ್ಕಾಗತ್ತೆ? ಇದನ್ನ ಸರಿಯಾಗಿ ಪ್ರಶ್ನೆ ಮಾಡಿದ್ರೆ ಇವತ್ತು ನೀನು ಅದು, ನೀನು ಇದು, ಕಮೆಂಟ್ ಲಿಸ್ಟ್ಗಳು ನೋಡ್ಬೇಕು ಸಾಕಾಗಿ ಹೋಗ್ಬಿಡತ್ತೆ. ಅಂಡ್ ತಲೆನೂ ಕೆಡ್ಸ್ಕೊಳ್ಳಲ್ಲ. ಇವತ್ತು ರಿಯಾಲಿಟಿ ಏನಿದೆ ಅದನ್ನ ಹೇಳಲೇಬೇಕು. ಹಂಗಂತ ಮುಂದೊಂದು ಇವರಿಗೊಂದು ಅವರಿಗೊಂದು ಅಲ್ಲ. ಇವತ್ತು
ರಾಜ್ಯ ಸರ್ಕಾರಕ್ಕೂ ಕೇಳೋದಷ್ಟೇ, ನಮ್ಮ ರಾಜ್ಯದೊಳಗಿರುವಂತಹ ಎಷ್ಟೋ ಜನಕ್ಕೆ ಒತ್ತುವರಿಯಾದಂತಹ ಜಾಗವನ್ನ ಧ್ವಂಸ ಮಾಡಿದ್ರಿ, ಅವರಿಗೆ ಮೂಲಭೂತ ಸೌಕರ್ಯನೂ ಕೊಡ್ಲಿಲ್ಲ, ಒಂದು ವಸತಿ ಕೊಡ್ಲಿಲ್ಲ, ಅಥವಾ ನಿಮ್ ಜೀವನಕ್ಕೆ ಏನ್ ಆಧಾರ ಅನ್ನೋದನ್ನ ಕೇಳಲಿಲ್ಲ, ಸರಿಯಾದ ಯಾವುದೇ ಒಂದು ವ್ಯವಸ್ಥೆ ಕಲ್ಪಿಸ್ಕೊಟ್ಟಿದ್ದು ನಾವು ನೋಡ್ಲಿಲ್ಲ. ಆದ್ರೆ ಈಗ ಏನ್ ಒತ್ತುವರಿಯಾಗಿರುವಂತಹ ಜಾಗಕ್ಕೆ ಇಲ್ಲ, ನಿಮ್ಮ ಜಾಗನ ನಾವು ಹಿಂಗ್ ಮಾಡ್ಬಿಟ್ಟಿದೀವಿ, ನಿಮ್ಗೆ ಒಳ್ಳೆ ರೀತಿ ಮನೆ ಕೊಡ್ತೀವಿ, ಅಥವಾ ಏನು ಉಳ್ಕೊಳಕ್ಕೆ ಏನೇನು ವ್ಯವಸ್ಥೆ ಮಾಡ್ತಾ ಇದಾರಲ್ವಾ, ಬಿಲ್ಡಿಂಗ್ಗಳನ್ನೇ ಒಳ್ಳೆ ಸಖತ್ತಾಗಿರೋ ರೂಮ್ ಮನೆಗಳನ್ನೆಲ್ಲ ಕಟ್ಬಿಟ್ಟು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೊಡುವಂತಹ ವ್ಯವಸ್ಥೆ, ಅವ್ರಿಗೆ ಕೊಡಬೇಕು ಅಂತ ಬಂದಂತಹ ಮನಸ್ಥಿತಿ ನಮ್ಮ ರಾಜ್ಯದಲ್ಲಿರುವಂತಹ ಬಡವರಿಗೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಯಾಕೆ ಬರಲಿಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ. ಆದ್ರೆ ಇನ್ನೊಂದು ಕಡೆ ಇರೋದು ನಮ್ಮ ದೇಶದ ಭದ್ರತೆ ಅನ್ನೋದು ಎಲ್ಲಿ ಹೋಗ್ತಾ ಇದೆ ಅಂದ್ರೆ, ಅಷ್ಟು ಈಸಿಯಾಗಿ ಅಷ್ಟೊಂದು ಜನ ಅಕ್ರಮ ವಲಸೆ ಬರ್ತಿದ್ದಾರೆ ಅಂದ್ರೆ ನಮ್ಮಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಆಗ್ತಾ ಇದೆ. ಯಾಕೆ ನಮ್ಮಲ್ಲಿ ಒಂದು ಗಡಿ ದಾಟಿ ಬರ್ತಾರೆ ಅಂತಾರೆ, ಗಡಿ ದಾಟಿ ಬಂದು ಇಲ್ಲೇ ನೆಲೆಸ್ತಾರೆ ಅಂದ್ರೆ ಅವರು ನೆಲೆಸುವಾಗ ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ತಾರೆ, ಎಲ್ಲೋ ಮನೆ ಕೇಳ್ತಾರೆ ಅಂದಾಗ ಅವರಿಗೆ ದಾಖಲಾತಿ ಕೇಳಲ್ವಾ? ಅಂದ್ರೆ ದಾಖಲಾತಿ ತಗೊಂಡ್ರು ಅದನ್ನ ಸರಿ ವೆರಿಫೈ ಮಾಡಲ್ವಾ? ಪಾಸ್ಪೋರ್ಟ್ ವೀಸಾ ಅಂತ ನೋಡಿದ್ರೆ ಏರ್ಪೋರ್ಟ್ ಇಂದ ಆಚೆ ಬರ್ತಾ ಅದನ್ನ ಯಾವ್ದು ಡಾಕ್ಯುಮೆಂಟ್ ಸರಿಗೆ ವೆರಿಫೈಯೇ ಮಾಡಲ್ವಾ? ಅಥವಾ ಅವ್ರು ಬಂದ್ಮೇಲೆ ಅವರ ಭಾರತದಲ್ಲಿರುವಂತಹ ಅವಧಿ ಮುಗಿದ ಮೇಲೆ ಸರಿಯಾದ ಟೈಮಿಗೆ ಅವ್ರು ಇರುವಂತಹ ಜಾಗಕ್ಕೆ ಕಳಿಸ್ಬೇಕು ಅನ್ನೋದನ್ನ ಸೀರಿಯಸ್ ಆಗಿ ತಗೊಳ್ಳಲ್ವಾ? ಇದರಲ್ಲಿ ನಮ್ಮ ದೇಶದ ಭದ್ರತೆ ವೈಫಲ್ಯ ಅಂತ ಹೇಳೋದು, ಅಥವಾ ನಮ್ಮ ರಾಜ್ಯಕ್ಕೆ ನಮ್ಮ ಜನದ ಮೇಲೇನೆ ಪ್ರೀತಿ ವಿಶ್ವಾಸ, ಅಥವಾ ನಮ್ಮ ರಾಜ್ಯದವರಿಗೆ ಒಂದಷ್ಟು ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ಮನಸ್ಥಿತಿಲೇ ಮನಸ್ಸಲ್ಲೇ ಇಲ್ಲ ಅಂತ ಹೇಳಬೇಕು.